ವೆಲ್ಕಮ್ ಬ್ಯಾಕ್ ಟು ಅಗೇನ್ ಯುವರ್ ಯೂಟ್ಯೂಬ್ ಕ್ಲಾಸಸ್. ಸೊ ಇವತ್ತಿನ ಒಂದು ಅವಧಿಯಲ್ಲಿ ನಾವೇನಪ್ಪಾ ಅಂತಂದ್ರೆ ಈ 1000 ಸಬ್ಸ್ಕ್ರೈಬರ್ಸ್ ಸೆಲೆಬ್ರೇಷನ್ ನಾನು ಮಾಡುವಂತ ಒಂದು ವಿಡಿಯೋ ಮಾಡ್ಬೇಕಂತ ನನಗೆ ಅನಿಸ್ತು. ಯಾಕಂದ್ರೆ ಇವತ್ತಿನ ಖುಷಿಗೆ ನಾನು ಏನ್ ಮಾತಾಡ್ಬೇಕಂತ ನನಗೆ ಗೊತ್ತಾಗ್ತಾ ಇಲ್ಲ. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸದಿಂದ ಏನಪ್ಪಾ ಅಂದ್ರೆ ಈ ನಿಮ್ಮ ಚಾನಲ್ ಇವತ್ತೇನಪ್ಪಾ ಅಂದ್ರೆ 1000 ಜನ ಸಬ್ಸ್ಕ್ರೈಬರ್ಸ್ ಅನ್ನ ಆಗಿ ಅದು ಹಾಗೆ ಮುಂದೆ ಮೂವ್ ಆಗ್ತಾ ಇದೆ. ಅದಕ್ಕೆಲ್ಲ ಕಾರಣ ನೀವುಗಳೇ. ಯಾಕಂದ್ರೆ ನಾನು ನೋಡ್ರಿ ನಾನು ಕ್ಲಾಸಿಗೆ ವೆಲ್ಕಮ್ ಮಾಡುವಾಗ ಹೇಳ್ತಿರ್ತೀನಿ, ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಯುವರ್ ಯೂಟ್ಯೂಬ್ ಕ್ಲಾಸಸ್ ಅಂತ ಹೇಳ್ತೀನಿ. ನಾನು ಮೈ ಯೂಟ್ಯೂಬ್ ಕ್ಲಾಸಸ್ ಅಂತ ಯಾವತ್ತು ಹೇಳ್ಕೊಂಡಿಲ್ಲ, ಯುವರ್ ಯೂಟ್ಯೂಬ್ ಕ್ಲಾಸಸ್ ಅಂತ ಹೇಳ್ತೀನಿ. ಯಾಕಂದ್ರೆ ಈ ಚಾನಲ್ ಅದು ನಿಮ್ದೇ ಆಗಿರ್ತೈತಿ. ಹೌದಾ? ನನಗೂ ಫ್ರೆಂಡ್ಸ್ ಹೇಳಿದ್ರು, 1000 ಜನ ಸಬ್ಸ್ಕ್ರೈಬರ್ ಆಗಿರ್ತೈತಿ, ಸೆಲೆಬ್ರೇಷನ್ ವಿಡಿಯೋ ಮಾಡು ಅಂತ ಹೇಳಿ. ಅದಕ್ಕಾಗಿ ಏನೋ ಒಂದು ವಿಡಿಯೋ ಮಾಡ್ಬೇಕು ಅನ್ನಿಸ್ತು, ಅದಕ್ಕೆ ನಾನು ಹೇಳ್ತಾ ಇದ್ದೀನಿ. ಆ ಖುಷಿಯನ್ನ ನಿಮ್ ಜೊತೆ ಹಂಚ್ಕೋಬೇಕಂತ ನಾನು ಇವತ್ತಿನ ಈ ಒಂದು ಚಿಕ್ಕದಾಗಿಂತ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಸ್ವಲ್ಪ ಎಷ್ಟು ಜನ ತಿರ್ತಾರೆ ಒಂದ್ ಟೈಮ್ ವಿಡಿಯೋ ಬರ್ಲಿಕ್ಕಂತಂದ್ರೆ 2 days ಲೇಟ್ ಆಯ್ತು ಅಂತಂದ್ರೆ, ಅಥವಾ ಈವ್ನಿಂಗ್ ಒಂದು ವಿಡಿಯೋ ಹಾಕ್ತಿರ್ತೀನಿ ನಾನು. ಬರ್ದೇ ಇದ್ದಾಗ ಅವಾಗ ಅನಿಸಿರ್ತಾರೆ, ಸರ್ ಯಾಕೆ ವಿಡಿಯೋ ಕೊಟ್ಟಿಲ್ಲ ಅಂತೇಳಿ. ಯಾಕಂದ್ರೆ ಒಂದು ಕೆಲಸ ಮಾಡ್ಬೇಕಂದ್ರೆ ಅದಕ್ಕೆ ತುಂಬಾ ಕಷ್ಟ ಇರುತ್ತೆ ಸರಿ, ಎಫರ್ಟ್ ಇರುತ್ತೆ. ಮತ್ತ ಆ ವ್ಯಕ್ತಿ ಕೂಡ ಏನ್ ಮಾಡ್ತಿರ್ತಾನೆ ಅನ್ನೋದು ಕೂಡ ನಾವು ತಿಳ್ಕೋದು ತುಂಬಾ ಮುಖ್ಯ ಆಗುತ್ತೆ. ಅದಕ್ಕೆ ಇವತ್ತ ಒಂದ್ ಸ್ವಲ್ಪ ಈ ವಿಡಿಯೋ ಮುಖಾಂತರ ಒಂದ್ 2 ನಿಮಿಷ ಕೇಳ್ರಿ. ನಾನು ಸ್ವಲ್ಪ ನನ್ನ ಬಗ್ಗೆನೂ ನಾನು ಹೇಳ್ಬೇಕಂತ ನಾನು ಅನ್ಕೊಂಡಿನಿ. ಯಾಕಂತಂದ್ರೆ ಈ ಯೂಟ್ಯೂಬ್ ಕ್ಲಾಸಸ್ ನಾನು ಆಕ್ಚುಲಿ ಮಾಡುವಂತ ಮನಸ್ಥಿತಿ ಇರ್ಲಿಲ್ಲ. ಇದು ನಂದು ಈ ರೂಮಲ್ಲಿ ಸೆಟ್ ಆಫ್ ಇದೆ ನಂದು. ನಾನು ಕಾಲೇಜಲ್ಲಿ ನಾನು ಕ್ಲಾಸಸ್ ಮಾಡ್ತಿರ್ತೀನಿ. ರೂಮಲ್ಲಿ ಕೂಡ ಒಂದು ಚಿಕ್ಕ ಬ್ಲಾಕ್ ಬೋರ್ಡ್ ಇದೆ, ಬಟ್ ಇಲ್ಲಿ ಅಷ್ಟೊಂದು ಸರಿಯಾಗಿ ಕ್ಲಾಸಸ್ ಬರಲ್ಲ. ಯಾಕಂದ್ರೆ ಈ ಎದುರುಗಡೆ ಲೈಟ್ ಹಾಕೊಂಡು ಅದ್ರ ಲೈಟ್ ಮುಂದೆ ಫೋಕಸ್ ಮುಂದೆ ನಿಂತ್ಕೊಂಡು ಕ್ಲಾಸ್ ಮಾಡೋದು ಅಷ್ಟೊಂದು ಇರಿಟೇಟ್ ಅನಿಸ್ತಿರ್ತೈತಿ, ಕಂಫರ್ಟೇಬಲ್ ಆಗಲ್ಲ. ಆದ್ರೂ ಕೂಡ ಸಮ್ಟೈಮ್ಸ್ ಎಮರ್ಜೆನ್ಸಿ ಇದ್ದಾಗ ಇಲ್ಲಿ ಕ್ಲಾಸಸ್ ಅನ್ನು ಕೊಡ್ತಿರ್ತೀನಿ. ಮೊನ್ನೆ ಒಂದು ಕ್ಲಾಸ್ ಕೂಡ ಕೊಟ್ಟಿದ್ದೆ ಹೇಗೆ ಬರುತ್ತೆ ಅಂತೇಳಿ. ಆಲ್ಮೋಸ್ಟ್ ನಾ ಕ್ಲಾಸಸ್ ಏನಪ್ಪಾ ಅಂತಂದ್ರೆ ಕಾಲೇಜಲ್ಲೇ ಕೊಡ್ತಿರ್ತೀನಿ. ಸರ್ ಏನ್ ಕಾಲೇಜ್ ಅಂದಾಗ ನೋಡ್ರಿ, ನಾನು ಕೂಡ ಒಬ್ಬ ಶಿಕ್ಷಕ, ಪ್ರೈವೇಟ್ ಶಾಲೆಯಲ್ಲಿ ಒಬ್ಬ ಶಿಕ್ಷಕನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಅಸಿಸ್ಟೆಂಟ್ ಟೀಚರ್ ವಿತ್ ಲೆಕ್ಚರ್ ನಾನು. ಹೌದಾ? PU ಕಾಲೇಜಲ್ಲಿ ಕೂಡ ವರ್ಕ್ ಮಾಡ್ತೀನಿ. ಅಂದ್ರೆ ಫಸ್ಟ್ PU ಸೆಕೆಂಡ್ PU ಇಂಗ್ಲಿಷ್ ಕ್ಲಾಸಸ್ ಹೇಳ್ತೀನಿ, ಇಂಗ್ಲಿಷ್ ಲ್ಯಾಂಗ್ವೇಜ್ ಅನ್ನ. ಜೊತೆಗೆ ಏನಪ್ಪಾ ಅಂತಂದ್ರೆ ಹೈಸ್ಕೂಲಲ್ಲಿ ಕೂಡ ಫಸ್ಟ್ ಲ್ಯಾಂಗ್ವೇಜ್ 8th 9th 10th ಅಲ್ಲಿ ಕೂಡ ನಾನು ಕ್ಲಾಸ್ ಅನ್ನು ಮಾಡ್ತೀನಿ. ಸೊ ಬೆಳಿಗ್ಗೆ ನೋಡಿ, ಈಗ ಜರ್ನಿ ಸ್ಟಾರ್ಟ್ ಆಗ್ಬೇಕು ಒಂದು ಆಕ್ಚುಲಿ ಟೈಮ್ ಆಗೈತಿ. ಸೊ ಬೆಳಿಗ್ಗೆ 8ರಿಂದ ನಾನು ಮನೆ ಬಿಟ್ರೆ ಮತ್ತೆ ವಾಪಸ್ ಬರೋದೇನಪ್ಪಾ ಅಂತಂದ್ರೆ 5:30 ಆಗುತ್ತೆ. ಅದಕ್ಕೆ ಆಫ್ಟರ್ ಕ್ಲಾಸಸ್ ಮುಗಿಸ್ಕೊಂಡು ನಾನು ವಿಡಿಯೋಗಳನ್ನ ಮಾಡಿ ನಿಮಗೆ ಯೂಟ್ಯೂಬ್ ಅಲ್ಲಿ ಕ್ಲಾಸಸ್ ಅನ್ನು ಹಾಕ್ತಾ ಇರ್ತೀನಿ. ಈ ಚಾನಲ್ಗೆ ಮೋಟಿವೇಟ್ ಯಾರಪ್ಪ ಅಂದ್ರೆ ನೀವುಗಳೇ, ವಿದ್ಯಾರ್ಥಿಗಳೇ. ನಾನು ಮೊದಲು ಗೋಲ್ಸರ್ ಕಾಲೇಜಲ್ಲಿ ಏನ್ ಮಾಡ್ತಿದ್ದೆ, ಟೀಚಿಂಗ್ ಮಾಡ್ತಿದ್ದೆ. ಅವಾಗ ಈಗ ಬಿಟ್ಟು ನಾನು ರೀಸೆಂಟ್, ಯಾಕಂತಂದ್ರೆ ನಾನು ಎಕನಾಮಿಕಲಿ ಸ್ವಲ್ಪ ಕಷ್ಟ ಇರೋದ್ರಿಂದ ಅಪ್ ಅಂಡ್ ಡೌನ್ ನಮಗೆ ಕಷ್ಟ ಆಗ್ತಾ ಇತ್ತು. ಹಾಗೆ ನಾನು ಒಂದೇ ಕಡೆ ಏನಪ್ಪಾ ಅಂದ್ರೆ ಟೀಚ್ ಮಾಡಕತ್ತೀನಿ. ನಾನು ಮೊದಲು ಹಲವಾರು ಲಕ್ಷಣ ಕಾಲೇಜ್ ಮಾಡಿದೆ, ಗೋಲ್ಸರ್ ಕಾಲೇಜ್ ಮಾಡಿದೆ, ಇಂಡಿಯಲ್ಲಿ ಕ್ಲಾಸಸ್ ಮಾಡಿದೆ. ಹೀಗೆ ಇವಾಗ ಏನಪ್ಪಾ ಅಂದ್ರೆ ನಾನು ಒಂದೇ ಕಡೆ ಚೌಡಳ್ಳಿ ಅಂತ ಗುರುಬಸವ ಕಾಲೇಜಲ್ಲಿ ನಾನು ಟೀಚ್ ಮಾಡ್ತಾ ಇದ್ದೀನಿ. ಎಲ್ಲ ಕಡೆ ಬಿಟ್ಟು ನಾನು ಒಂದ್ ಕಡೆ ಮಾಡ್ಬೇಕಂತೇಳಿ ಒಂದೇ ಕಡೆ ಮಾಡ್ತಾ ಇದ್ದೀನಿ. ಹಾಗಾಗಿ ಅಲ್ಲಿ ಕಲ್ತಂತ ವಿದ್ಯಾರ್ಥಿಗಳು ಅನ್ನಕತ್ರು, ಸರ್ ನಿಮ್ಮಿಂದ ನಾವು ವಂಚಿತರಾಗ್ತಾ ಇದ್ದೇವೆ, ನಿಮ್ಮ ಕ್ಲಾಸ್ಗಳಿಂದ ವಂಚಿತರಾಗ್ತಾ ಇದ್ದೇವೆ, ಅಟ್ಲೀಸ್ಟ್ ನಮಗೆ ಒಂದು ಯೂಟ್ಯೂಬ್ ಕ್ಲಾಸಸ್ ಸರಿ ಮಾಡ್ಕೊಂಡು ಅಲ್ಲಿಂದ ಕ್ಲಾಸಸ್ ಅನ್ನ ಕೊಡಿ, ನಾವು ಕ್ಲಾಸ್ ಕೇಳ್ತೀವಿ ಅಂದಾಗ ಈ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಆಗಿದೆ. ಇದರೊಂದಿಗೆ ಕರ್ನಾಟಕದಾದ್ಯಂತ ಏನಪ್ಪಾ ಅಂದ್ರೆ ನನ್ನ ಸ್ನೇಹಿತರು ಎಲ್ಲರೂ ಕೂಡ ಈ ಚಾನಲ್ ನ ರೀಚ್ ಮಾಡಿದ್ದಾರೆ. ಅವರೆಲ್ಲರಿಗೂ ಕೂಡ ಈ ವಿಡಿಯೋ ಮುಖಾಂತರ ನಾನು ತುಂಬಾ ಧನ್ಯವಾದಗಳನ್ನು ಹೇಳ್ತಿರ್ತೀನಿ. ಯಾಕಂತಂದ್ರೆ ಎಷ್ಟೋ ಜನ ನನಗೆ ಟೀಚರ್ಸ್ ಅದಾರೆ, ಎಷ್ಟೋ ಜನ ಆತ್ಮೀಯ ಸ್ನೇಹಿತರು ಅದಾರೆ, ಅವರೆಲ್ಲರೂ ಕೂಡ ಈ ಚಾನಲ್ ಇಲ್ಲಿಗೆ ತಂದು ನಿಲ್ಲಿಸಿದ್ದಾರೆ. ಅದರಲ್ಲಿ ಸಾಕಷ್ಟು ಜನ ಅದಾರೆ, ನಾನು ಅವ್ರ ಹೆಸರು ಅಂತ ತಗೊಳ್ಳಲ್ಲ, ಸಾಕಷ್ಟು ಜನ ಅದಾರೆ. ಅವರೆಲ್ಲರಿಗೂ ಕೂಡ ಈ ವಿಡಿಯೋ ಮುಖಾಂತರ ನಾನು ಒಂದು ಧನ್ಯವಾದಗಳನ್ನ ತಿಳಿಸ್ತಾ ಬರ್ತೀನಿ. ಈ ಚಾನಲ್ ಗ್ರೌತ್ ಇನ್ ಮುಂದೆ ಆಗಬೇಕಾಗಿದ್ದು ಅದು ನಿಮಗೆ ಬಿಟ್ಟು ಕೊಟ್ಟಿದ್ದು. ಬಟ್ ಇಲ್ಲಿ ಒಂದು ಸ್ವಲ್ಪ ಏನಾಗುತ್ತೆ ಕಷ್ಟ ಅಂತಂದ್ರೆ, ವಿಡಿಯೋ ಎಡಿಟ್ ಮಾಡೋದು ಆಗ್ಲಿ, ಆ ಬ್ಲಾಕ್ ಬೋರ್ಡ್ ಬರೆಯೋದಾಗ್ಲಿ, ಸ್ವಲ್ಪ ಅದರಿಂದ ಎಫರ್ಟ್ ಇದೆ ರೀ. ಈಗ ನೋಡಿ, ನಾನು ಒಂದು ಅರ್ಧ ತಾಸು ಕ್ಲಾಸ್ ಮಾಡಿದೆಪ್ಪ ಅಂತಂದ್ರೆ ಅದು 4-5 ವಿಡಿಯೋ ಆಗಿರ್ತೈತಿ. ಯಾಕಂದ್ರೆ ಒಂದು ಎಂಟೈರ್ ಬ್ಲಾಕ್ ಬೋರ್ಡ್ ನಾನು ಪೂರ್ತಿ ಬರ್ದಿರ್ತೀನಿ, ನೀವು ನೋಡಿರ್ತೀರಿ ನೋಡ್ರಿ. ಹೌದಾ? ಅಲ್ಲಿ 2-3 ಸ್ಲೈಡ್ ಮಾಡ್ಕೊಂಡು ನಾನು ಬರ್ದಿರ್ತೀನಿ. ಅದು ಅಷ್ಟು ನಿಮಗೆ ಎಕ್ಸ್ಪ್ಲನೇಷನ್ ಕೊಟ್ಟು ಮತ್ತೆ ವಿಡಿಯೋ ಪಾಸ್ ಮಾಡ್ಕೊಂಡು ಬಂದು ಮತ್ತೆ ಬ್ಲಾಕ್ ಬೋರ್ಡ್ ಬರೋದು, ಅದನ್ನ ಮತ್ತೆ ಎಕ್ಸ್ಪ್ಲನೇಷನ್ ಕೊಡಬೇಕು, ಮತ್ತೆ ಕಂಟೆಂಟ್. ಹೀಗೆ ಅದು ಏನಾಗುತ್ತೆ, ಒಂದು 3-4 ಸಣ್ಣ ಸಣ್ಣ ವಿಡಿಯೋಗಳಾಗುತ್ತವೆ. ಒಂದು ಕ್ಲಾಸ್ ಕೊಡ್ಬೇಕಂದ್ರೆ ½ an hour ಕ್ಲಾಸ್ಗೆ, ಆ ಬೋರ್ಡ್ ಬರ್ಲಿಕ್ಕೆ ಒಂದು ಅರ್ಧ ತಾಸು, ಕ್ಲಾಸ್ ಕೊಡ್ಲಿಕ್ಕೆ ಒಂದು ½ an hour ಆಗುತ್ತೆ, 1 hour ಆಯ್ತು. ಆ ಎಲ್ಲಾ ಏನು ವಿಡಿಯೋ ತುಣುಕುಗಳದವಲ್ಲ 4-5 ಆಗಿದ್ದು, ಅದನ್ನ ತಗೊಂಡು ಎಡಿಟ್ ಮಾಡಿ ಅದಕ್ಕೆ ಕೆಳಗಡೆ ಸಬ್ ಟೈಟಲ್ಸ್ ಅನ್ನ ಕೊಡ್ತಾ ಅದು ಎಡಿಟ್ ಮಾಡಕ್ ಮತ್ತೊಂದು 1 hour ಹೋಗುತ್ತೆ. ಹೌದಾ? ಇಷ್ಟೆಲ್ಲ ಆದ ನಂತರ ಥಂಬ್ಲೈನ್ ಕ್ರಿಯೇಟ್ ಮಾಡಿ ಅದನ್ನ ವಿಡಿಯೋ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ಬೇಕಂದ್ರೆ ಅದು 6-7 GB ತಗೊಂಡು ಅದು ಅಪ್ಲೋಡ್ ಆಗ್ಬೇಕಂದ್ರೆ 1-1.5 ತಾಸು ಹೋಗುತ್ತೆ. ಅದಕ್ಕೇನಪ್ಪ ಅಂದ್ರೆ ಹೀಗಾದಾಗ ಒಂದು ಸಮ್ಟೈಮ್ಸ್ ಅನಿಸಿರ್ತೈತಿ, ಯಾಕಾದ್ರೂ ಮಾಡದೆ, ನನ್ಗೆ ವೈಯಕ್ತಿಕವಾಗಿ ಸ್ಟಡಿ ಆಗ್ತಾ ಇಲ್ಲ ಅಂತ ಹಿಂಗ್ ಸಮ್ಟೈಮ್ ಅನಿಸ್ತಿರ್ತೈತಿ. ಆದ್ರೂ ಕೂಡ ಯಾಕಂತಂದ್ರೆ ನೋಡಿ, ಹೇಳಕತ್ತೀನಿ, ನಾನು ಪ್ರೈವೇಟ್ ಸ್ಕೂಲಲ್ಲಿ ನಾನು ಟೀಚ್ ಮಾಡ್ತಾ ಇರೋದು. ನನಗೂ ಕೂಡ ಸಾಕಷ್ಟು GPS ಸ್ವಲ್ಪರಲ್ಲಿ ನಾನು ಮಿಸ್ ಆಗಿದೆ, ಒನ್ ಟೈಮ್ ವಿಡಿಯೋ ಮಿಸ್ ಮಾಡ್ಕೊಂಡಿನಿ. ಹೀಗೆ ಏನಾದ್ರೂ ಗೌರ್ಮೆಂಟ್ ಜಾಬ್ ಮಾಡ್ಬೇಕಂತ ಇನ್ನೂ ಸಾಕಷ್ಟು ಅಲ್ಲಿ ಹಸು ಇದೆ. ಅದನ್ನ ಇಟ್ಕೊಂಡು ಕೂಡ ಏನಪ್ಪಾ ಅಂದ್ರೆ ಇದನ್ನು ಕೂಡ ಮಾಡ್ತಾ ಇದ್ದೀನಿ.
ಬಟ್ ಇದನ್ನು ಬೆಳೆಸಬೇಕಾಗಿದ್ದು ಕರ್ತವ್ಯ ನಿಮ್ದು, ನಾನು ಕೊಡ್ಬೇಕಾಗಿದ್ದ ಕೆಲಸ ನಂದು. ನಾನು ಕ್ಲಾಸಸ್ ನಾನು ಕೊಡ್ತೀನಿ. ಬಟ್ ಇಲ್ಲಿ ಏನಾಗುತ್ತೆ, ಕೆಲವೊಬ್ಬರಿಗೆ ಆ ಟೆನ್ಸಸ್ ಗೊತ್ತಿರುತ್ತೆ, ಆಕ್ಟಿವ್ ಪ್ಯಾಸಿವ್ ಗೊತ್ತಿರ್ತೈತೆ, ಕೆಲವೊಂದು ಗ್ರಾಮರ್ ಕಂಟೆಂಟ್ ಕೆಲರಿಗೂ ನಿಮ್ಗೆ ಗೊತ್ತಿರ್ತೈತಿ. ಅವಾಗ ಏನಾಗುತ್ತೆ, ಆ ಗೊತ್ತಿರುವಂತ ಕಂಟೆಂಟ್ ನೋಡ್ಲಿಕ್ಕೆ ಒಂಥರ ಬೇಜಾರ್ ಅನ್ಸುತ್ತೆ, ಏನೋ ಕುತೂಹಲಕ್ಕೆ ನೋಡ್ಬೋದು ಹೆಂಗ್ ಮಾಡಿದ್ದಾರೆ ಅಂತೇಳಿ. ಬಟ್ ನಾನೇನ್ ಮಾಡ್ತೀನಿ, ಯಾರಿಗ್ ಗೊತ್ತಿದೆ ಅದನ್ನ ಸ್ಕಿಪ್ ಮಾಡಿ ಪರವಾಗಿಲ್ಲ, ಯಾರು ಗೊತ್ತಿಲ್ಲ ಬಿಗ್ನರ್ಸ್ ಇದ್ದೀರಿ ಅವ್ರು ಕಲಿತಾ ಬನ್ರಿ. ಹೌದಲ್ವಾ? ನಾನು ಎಲ್ಲಾ ಗ್ರಾಮರ್ ಕಂಟೆಂಟ್ ಅನ್ನ ಕೊಡ್ತಾ ಬರ್ತೀನಿ. ಯಾಕಂದ್ರೆ ಒಂದೇ ರಾತ್ರಿ ಒಳಗೆ ಒಂದು ಮನೆ ಕಟ್ಟಕ್ ಆಗಲ್ಲ ರೀ, ಹೌದಲ್ವಾ? ನಿಮ್ಗೆ ಗೊತ್ತಿರುವಂತ ವಿಷಯ. ಅದಕ್ಕೇನಪ್ಪಾ ಅಂತಂದ್ರೆ ಈ ಗ್ರಾಮರ್ ಕ್ಲಾಸಸ್ ನಾನು ಅಷ್ಟು ಒಮ್ಮೆಗೆ ಕೊಡಕ್ ಆಗಲ್ಲ. ಅದಕ್ಕೆ ಏನ್ ಮಾಡ್ತೀನಿ, 1 by 1 ಏನ್ ಫಸ್ಟ್ ಈಗ ಕಲಿಸ್ಬೇಕು. ಯಾಕಂದ್ರೆ ಟೆನ್ಸ್ ಈಸ್ ದ ಬೇಸಿಕ್ ಆಫ್ ದಿ ಗ್ರಾಮರ್ ಅಂತ ಹೇಳ್ತೇವೆ ನಾವು, ಹೌದಾ? ಯಾಕಂದ್ರೆ ನಾವು ಟೆನ್ಸ್ ಫಸ್ಟ್ ಬರ್ಬೇಕು, ಒಂದು ಕಮ್ಯುನಿಕೇಶನ್ ಮಾಡ್ಬೇಕಾದ್ರೆ ಬರ್ಬೇಕು, ಹೌದಾ? ಸೆಂಟೆನ್ಸ್ ಫಾರ್ಮೇಶನ್ ಮಾಡ್ಬೇಕಾದ್ರೆ ಟೆನ್ಸ್ ಬರ್ಬೇಕು. ಅದಕ್ಕೆ ನಾನು ಟೆನ್ಸ್ ಇಂದ ಸ್ಟಾರ್ಟ್ ಮಾಡೀನಿ, ಆಕ್ಟಿವ್ ಪ್ಯಾಸಿವ್ ಹೇಳ್ಕೊಡ್ತಾ ಇದ್ದೀನಿ. ಇನ್ನು ಇನ್ಕಂಪ್ಲೀಟ್ ಐತಿ, ಟೆನ್ಸ್ ಕೂಡ ಇನ್ಕಂಪ್ಲೀಟ್ ಐತಿ. ನಾನು ಒಂದು ಟೆನ್ಸ್ ಇಂದ ಇನ್ನೊಂದು ಟೆನ್ಸ್ಗೆ ನಾ ಕಂಪೇರ್ ಮಾಡಿ ಪಾಠ ಮಾಡಿಲ್ಲ. ಇನ್ನ ಸಾಕಷ್ಟು ದಿನ ಏನ್ ಕೊಡ್ಬೇಕಂತ, ಹೌದಾ? ಹಾಗಾಗಿ ಸ್ಪೋಕನ್ ಇಂಗ್ಲಿಷ್ ಕ್ಲಾಸಸ್ ಅಂತೂ ಮಾಡ್ತಾ ಇದೀನಿ, ಟ್ರಿಕ್ಕಿ ಸೆಂಟೆನ್ಸ್ ಅಂತ ಮುಂದೆ ಮಾಡ್ಬೇಕು ಅನ್ಕೊಂಡಿನಿ, ಮತ್ತೆ ವ್ಯಾಕಬುಲರಿ ಬಿಲ್ಡಪ್ ಸಲುವಾಗಿ ಡೈಲಿ 5 words ಅಂತೇಳಿ ಅದನ್ನು ಕೂಡ ತಗೊಂಡಿನಿ. ಹೀಗೆ ಬೇರೆ ಬೇರೆ ಕಾನ್ಸೆಪ್ಟ್ ಇದೆ, ಅದು 1 by 1 ಏನಪ್ಪ ನಾನು ಕೊಡ್ತಾ ಬರ್ತೀನಿ. ಸ್ವಲ್ಪ ನೀವು ಪೇಷನ್ಸ್ ಇಂದ ಕ್ಲಾಸಸ್ ಅನ್ನ ಕೇಳ್ತಾ ಹಾಗೆ ನಿಮ್ ಸಪೋರ್ಟ್ ಅನ್ನ ಮಾಡ್ತಾ ಬಂದ್ರೆ ಡೆಫಿನೆಟ್ಲಿ ಈ ಚಾನಲ್ ಗ್ರೌತ್ ಆಗೋದಲ್ಲಿ 1% ಕೂಡ ಡೌಟ್ ಇಲ್ಲ, ಹೌದಾ? ನೀವು ಮಾಡೇ ಮಾಡ್ತೀರಂತ ವಿಶ್ವಾಸ ಐತಿ. ಏನೋ ಒಂದು ಸೆಲೆಬ್ರೇಷನ್ ವಿಡಿಯೋ ಅಂತ ನಾನು ಮಾಡ್ಬೇಕಂತ ಇದನ್ನ ಅನ್ಕೊಂಡು ಬಂದಿನಿ. 1000 ಜನ ಸಬ್ಸ್ಕ್ರೈಬ್ ಆಗಿದ್ದಕ್ಕೆ ತಮ್ಮೆಲ್ಲರಿಗೆ ಮತ್ತೊಮ್ಮೆ ಏನಪ್ಪಾ ಅಂದ್ರೆ ಈ ಒಂದು ಧನ್ಯವಾದಗಳನ್ನು ಬಾಟಮ್ ಆಫ್ ದಿ ಹಾರ್ಟ್ ಇಂದ ಹೇಳ್ತಾ ಇದ್ದೀನಿ. ಇದು ಎಷ್ಟು ಧನ್ಯವಾದ ಹೇಳಿದ್ರು ಕೂಡ ಕಡಿಮೆನೆ. ನಾನು ಇಷ್ಟನ್ನು ನಿಮ್ಗೆ ಹೇಳಕ್ ಇಚ್ಛೆ ಪಡ್ತೀನಿ. ಸೊ ಇಲ್ಲಿಗೆ ಇದನ್ನ ನಾನು ಏನ್ ಮಾಡ್ತೀನಿ, ನಾನು ಮಾತ್ರ ಮುಗಿಸಿ ಸ್ವಲ್ಪ ಇಲ್ಲಿ ಇವತ್ತ ಒಂದು ಗ್ರಾಮರ್ ಕಂಟೆಂಟ್ ಮಾತಾಡಬೇಕು ಅಂತ ಬಂದೀನಿ. ಒಂದು ಚಿಕ್ಕದಾಗಿದೆ, ಹೌದಾ? ಸೊ ಯಾಕಂದ್ರೆ ಬರೀ ಜಸ್ಟ್ ಮಾತುಗಳು ಅಷ್ಟೇ ಅಲ್ಲ, ಒಂದು ಗ್ರಾಮರ್ ಕಂಟೆಂಟ್ ಕೂಡ ಕೊಟ್ಟು ಈ ವಿಡಿಯೋ ನಾನು ಕ್ಲೋಸ್ ಮಾಡ್ಬೇಕು ಅನ್ಕೊಂಡಿನಿ. ಸರ್ ಏನಪ್ಪಾ ಅಂತಂದ್ರೆ ನೋಡ್ಲಿ, ಇಟ್ಸ್ ಅಪಾಸ್ಟ್ರಫಿ ಎಸ್ ಹಾಕಿ ನಾವು ಏನಪ್ಪಾ ಅಂದ್ರೆ ಅಪಾಸ್ಟ್ರಫಿ ಯೂಸ್ ಮಾಡ್ಕೊಂಡು ಎಸ್ ಬರಿತೇವೆ. ವಿತೌಟ್ ಅಪಾಸ್ಟ್ರಫಿ ನಾವು ಇಟ್ಸ್ ಅಂತ ಹೇಳ್ತೇವೆ. ಇದ್ರ ಎರಡರ ವ್ಯತ್ಯಾಸ ಬಹಳ ಜನರಿಗೆ ಗೊತ್ತಿರಲ್ಲ, ಕನ್ಫ್ಯೂಸ್ ಮಾಡ್ಕೊತಿರ್ತೀವಿ. ಬಹಳ ಸಿಂಪಲ್ ಐತಿ. ಅಪಾಸ್ಟ್ರಫಿ ಎಸ್ ಬಂದ್ರೆ ಇದು ಅಂತ ಆಗುತ್ತೆ, ಇದು ಅಂತ ಆಗುತ್ತೆ. ವಿತೌಟ್ ಅಪಾಸ್ಟ್ರಫಿ ಎಸ್ ಬಂದ್ರೆ ಇದರ ಅಂತ ಆಗುತ್ತೆ. ಏನ್ರಿ? ಇದರ ಅಂತ ಆಗುತ್ತೆ. ಹಾಗಾಗಿ ಏನಪ್ಪಾ ಅಂತಂದ್ರೆ ಇವ್ ಎರಡಕ್ಕೂ ನಾವು ಕನ್ಫ್ಯೂಸ್ ಮಾಡ್ಕೋಬಾರ್ದು. ಎಕ್ಸಾಂಪಲ್ ನೋಡ್ತಾರ ಗೊತ್ತಾಯ್ತು ನೋಡ್ರಿ. ಇಟ್ಸ್ ನೋಡಿ, ಅಪಾಸ್ಟ್ರಫಿ ಎಸ್ ಐತಿ, ಇಟ್ಸ್ ಮೈ ಬುಕ್. ಇದು ಇದರಲ್ಲ, ಇದು ನನ್ನ ಪುಸ್ತಕ ಅಂತ ಹೇಳ್ತೀವಿ, ಹೌದಾ? ನೆಕ್ಸ್ಟ್ ನೋಡಿ, ಇಟ್ಸ್ ಹೀಸ್ ಪೆನ್. ಇದು ಅವನ ಪೆನ್ನು. ಇದು ಇದರಲ್ಲ, ಇದು ಅವನ ಪೆನ್ನು ಅಂತ ಆಗುತ್ತೆ. ಈಗ ಸರ್ ವಿತೌಟ್ ಅಪಾಸ್ಟ್ರಫಿ ಎಸ್ ಬರ್ದ್ರೆ ಏನಾಗುತ್ತೆ ಅಂದ್ರೆ ಇಟ್ಸ್ ಇದರ, ಇಲ್ಲಿ ಬರ್ದಿ ನೋಡ್ರಿ, ಇದರ. ಇಟ್ಸ್ ಕಲರ್ ಈಸ್ ರೆಡ್. ಇದರ ಕಲರ್ ಏನಪ್ಪಾ ಅಂದ್ರೆ ರೆಡ್ ಆಗಿದೆ ಅಂತ ಹೇಳ್ತೇನೆ, ಕೆಂಪು ಅಂತ ಹೇಳ್ತೇನೆ, ಹೌದಲ್ಲ? ನೆಕ್ಸ್ಟ್ ನೋಡಿ, ಇಟ್ಸ್ ಪ್ರೈಸ್ ಈಸ್ ವೆರಿ ಹೈ ಅಂತ ಹೇಳ್ತೇವೆ. ಇದರ ಪ್ರೈಸ್ ತುಂಬಾ ಹೈ ಆಗಿದೆ ಅಂತ ಹೇಳ್ತೇನೆ, ಹೌದಾ? ಹಾಗಾಗಿ ನಿಮಗೆ ವ್ಯತ್ಯಾಸ ಗೊತ್ತಾಗಿದೆ ಅನ್ಕೊಂಡಿನಿ. ಅಪಾಸ್ಟ್ರಫಿ ಎಸ್ ಮತ್ತು ವಿತೌಟ್ ಅಪಾಸ್ಟ್ರಫಿ ಎಸ್ ನಾವು ಇಟ್ಸ್ ಆಡ್ ಮಾಡಿದ್ರೆ ಏನಾಗುತ್ತೆ, ಇಟ್ಗೆ ಅಂತಂದ್ರೆ ಈ ಮೀನಿಂಗ್ ಅನ್ನ ಕೊಡ್ತೈತಿ, ಇದು ಮತ್ತು ಇದರ ಅಂತ ಆಗುತ್ತೆ. ಓಕೆ, ಸೊ ಒಂದು ಚಿಕ್ಕದೇನೋ ಕಾನ್ಸೆಪ್ಟ್ ಹೇಳ್ಬೇಕು ಅನಿಸ್ತು. ಇಲ್ಲಿಗೆ ಏನಪ್ಪಾ ಅಂದ್ರೆ ಇಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಜಾಸ್ತಿ ಆಗುತ್ತೆ ರೀ, ಹೊರಗಡೆ ರೋಡ್ ನಿಯರ್ ಇದೆ ನಂದು ರೂಮ್. ಹಾಗಾಗಿ ಇಲ್ಲಿ ಕ್ಲಾಸಸ್ ಕೂಡ ಫೋಕಸ್ ಅಲ್ಲಿ ಚೆನ್ನಾಗಿ ಬರುವುದಿಲ್ಲ. ಅದಕ್ಕಾಗಿ ನಾನು ಇಲ್ಲಿ ಕ್ಲಾಸಸ್ ಕೂಡ ತುಂಬಾ ರೇರ, ಯಾವಾಗಾದ್ರು ಒಂದು ಕ್ಲಾಸಸ್ ಎಮರ್ಜೆನ್ಸಿದಾಗ ಕೊಡ್ತೀನಿ. ಆಲ್ಮೋಸ್ಟ್ ನಾನು ಸ್ಕೂಲಲ್ಲೇ ಕ್ಲಾಸ್ ಮಾಡ್ತೀನಿ, ಹೌದಾ? ಸೊ ಅದಕ್ಕೆ ನನ್ನ ಎಫರ್ಟ್ ತುಂಬಾ ಇದೆ. ಇರ್ಲಿ, ಆ ಎಫರ್ಟ್ ಅನ್ನ ಹೇಳ್ಕೊಬಾರ್ದು. ಯಾಕಂತಂದ್ರೆ ನಾವು ಏನೋ ಕೆಲಸ ಮಾಡ್ತಿದ್ದೇವಪ್ಪ ಅಂದ್ರೆ ನಮ್ಮ ಕಷ್ಟಗಳನ್ನ ಹೇಳ್ಕೊಬಾರ್ದು, ಹೊರತಾಗಿ ಖುಷಿಯನ್ನೇ ಹಂಚ್ಕೋಬೇಕು ನಿಮ್ಮೊಂದಿಗೆ ಅಂತ ಹೇಳ್ತಾ, ಏನೋ ಒಂದು ಖುಷಿ ಏನ್ ಮಾತಾಡೋದು ಗೊತ್ತಾಗ್ತಾ ಇಲ್ಲ. ಈ ಖುಷಿಯಲ್ಲಿ 1000 ಜನ ಸಬ್ಸ್ಕ್ರೈಬರ್ ಆಗಿರಿ. ಇನ್ನು ಮುಂದೆ ಈ ಚಾನಲ್ ಎಲ್ಲಿಗೆ ಹೋಗಿ ನಿಲ್ಲಿಸ್ತೀರಿ ಅನ್ನೋದು ಅದು ನಾನು ನಿರೀಕ್ಷೆ ಮಾಡಲ್ಲ. ನಾನು ಬರೀ ಜಸ್ಟ್ ನನ್ನ ಕ್ಲಾಸಸ್ ನಾನು ಕೊಡ್ತಾ ಬರ್ತೀನಿ. ನೀವು ಕೂಡ ಅದನ್ನೇನಪ್ಪ ಅಂದ್ರೆ ಎಲ್ಲಿ ಹಂತಕ್ಕೆ ಹೋಗಿ ನಿಲ್ಲಿಸ್ತೀರಿ ಅಂತ ಅದು ನಿಮಗೆ ಬಿಟ್ಕೊಟ್ಟಿದೆ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ಚಿಕ್ಕ ವಿಡಿಯೋನ ನಾನು ಮುಗಿಸ್ತಿದ್ದೀನಿ. ಯಾಕಂದ್ರೆ ನಾನು ಸ್ಕೂಲಿಗೆ ಹೋಗ್ಬೇಕು, ಲೇಟ್ ಆಗುತ್ತೆ. ಅದಕ್ಕೆ ವಿಡಿಯೋ ಮಾಡ್ಬೇಕು ಅನ್ನಿಸ್ತು, ಬೆಳಗ್ಗೆ ವಿಡಿಯೋ ಸ್ಟಾರ್ಟ್ ಮಾಡ್ಕೊಂಡಿನಿ. ಓಕೆ, ಎನಿವೇ, ಸೊ ಒನ್ಸ್ ಅಗೇನ್ ಆಲ್ ಆಫ್ ಯು ತುಂಬಾ ಥ್ಯಾಂಕ್ ಯು ಸೋ ಮಚ್ ಆಲ್ ಆಫ್ ಯು ಅಂತ ಹೇಳ್ತಾ ಬರ್ತಾ ತುಂಬಾ ಧನ್ಯವಾದ ಅಂತ ಹೇಳ್ತಾ ಬರ್ತಾ ಈ ವಿಡಿಯೋನ ಇಲ್ಲಿಗೆ ಕ್ಲೋಸ್ ಮಾಡ್ತೀನಿ. ಓಕೆನಾ? ಥ್ಯಾಂಕ್ ಯು ಒನ್ ಅಂಡ್ ಆಲ್.